ಇನ್ನು ರಾಜ್ಯದ ಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಎಫೆಕ್ಟ್ ಈ ಯುದ್ಧದಿಂದ ಆಗ್ತಾ ಇದೆ. ರಾಜ್ಯದ ಆಸ್ಪತ್ರೆಗಳ ಮೇಲೆ ಎಫೆಕ್ಟ್ ತಡ್ತಾ ಇದೆ. ಸಿರಿಂಜ್ ಉತ್ಪಾದನೆ ಮೇಲೆ ಯುದ್ಧದ ಪರಿಣಾಮ ಬಿದ್ದಿದೆ. ಫ್ಯಾಕ್ಟರಿಗಳಿಗೆ ಗಲ್ಫ್ನಿಂದ ಬರ್ತಾ ಇಲ್ಲ ಕಚ್ಚಾ ಸಾಮಗ್ರಿ. ರಾಜ್ಯದ ಅತಿ ದೊಡ್ಡ ಸಿರಿಂಜ್ ನೀಡಲ್ ಘಟಕಕ್ಕೆ ಶಾಕ್ ಎದುರಾಗಿದೆ. ಹುಬ್ಬಳ್ಳಿಯಲ್ಲಿದೆ ರಕ್ಷಮ್ ಮೆಡಿಕಲ್ ಡಿವೈಸ್ ಕಂಪನಿ. 200 ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈ ಘಟಕದಲ್ಲಿ ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೆ ಸಂಕಷ್ಟ ಇಲ್ಲಿ ಎದುರಾಗಿದೆ. ಪೆಟ್ರೋಲ್ ಉಪ ಉತ್ಪನ್ನಗಳಿಂದಲೇ ಸಿರಿಂಜ್ ಅನ್ನ ತಯಾರು ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ. ನೀಡಲ್ ಸಿರಿಂಜ್ ತಯಾರಿಕೆಗೆ ಕಚ್ಚಾ ವಸ್ತುಗಳು ಪೂರೈಕೆ ಆಗ್ತಾ ಇಲ್ಲ. ಕಚ್ಚಾ ವಸ್ತುಗಳಿಲ್ಲದೆ ಸಿಬ್ಬಂದಿಗೆ ಕೆಲಸನೂ ಇಲ್ಲದಂತಾಗಿದೆ. ದಿನಕ್ಕೆ 18 ಲಕ್ಷ ಸಿರಿಂಜ್ ಉತ್ಪಾದನೆಯನ್ನ ಈ ಕಂಪನಿಯಲ್ಲಿ ಮಾಡಲಾಗ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಕಚ್ಚಾ ಸಾಮಗ್ರಿ ಬರದೇ ಇದ್ರೆ ಫ್ಯಾಕ್ಟರಿ ಬಂದ್ ಆಗುತ್ತೆ ಅಂತ ಹೇಳಿ ಉದ್ಯಮಿ ವಿಶ್ವನಾಥ್ ಸೋಮಾಪುರ ಅವರು ಹೇಳಿದ್ದಾರೆ. ನೀಡಲ್ ಮತ್ತೆ ಸಿರಿಂಜ್ ಅನ್ನ ಈ ಘಟಕದಲ್ಲಿ ತಯಾರು ಮಾಡ್ತಾ ಇದ್ರು. ಸೊ ಇದಕ್ಕೆ ಕಚ್ಚಾ ವಸ್ತುಗಳು ಬೇಕಲ್ಲ ರೆಡಿ ಮಾಡಕ್ಕೆ. ಸುಮಾರು 200ಕ್ಕೂ ಅಧಿಕ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಕಚ್ಚಾ ವಸ್ತುಗಳು ಪೂರೈಕೆ ಆಗ್ತಾ ಇಲ್ಲ. ಸೊ ಹಂಗಾಗಿ ಫ್ಯಾಕ್ಟ್ರಿಗೆ ಇದೆಲ್ಲ ಸಪ್ಲೈ ಆಗಲಿಲ್ಲ ಅಂತಂದ್ರೆ ಇದು ಪ್ರಾಡಕ್ಟ್ನ ತಯಾರು ಮಾಡದಂಗೆ ಸಿರಿಂಜ್ನ ಮತ್ತೆ ನೀಡಲ್ನ. ಸೊ ಕಚ್ಚಾ ವಸ್ತು ಇಲ್ಲ ಅಂತೇಳಿ ಸಿಬ್ಬಂದಿಗೂ ಸದ್ಯಕ್ಕೆ ಕೆಲಸ ಇಲ್ಲದಂತ ಪರಿಸ್ಥಿತಿ ಆಗಿದೆ. ಮುಂದಿನ ದಿನಗಳಲ್ಲಿ ಹಿಂಗೆ ಯುದ್ಧ ಮುಂದುವರೆದು ಕಚ್ಚಾ ಸಾಮಗ್ರಿಗಳು ಸಿಗಲಿಲ್ಲ ಅಂತಂದ್ರೆ ಮುಂದೆ ಏನು ಮಾಡೋದು, ಇದನ್ನ ಬಂದ್ ಮಾಡಬೇಕಾಗುತ್ತೆ ಘಟಕವನ್ನೇ ಅಂತೇಳಿ ಉದ್ಯಮಿಗಳು ಹೇಳ್ತಾ ಇದ್ದಾರೆ. ಈ ಮಧ್ಯಪ್ರಾಚ್ಯ ಯುದ್ಧದ ಏನಾಗಿದೆ ಅಂದರೆ ನೋಡ್ರಿ, ಫಸ್ಟ್ ಅಲ್ಲಿ ರಾ ಮಟೀರಿಯಲ್ ನಮಗೇನು ಬರ್ತದೆ, ಕ್ರೂಡ್ ಆಯಿಲಿಂದ ರಾ ಮಟೀರಿಯಲ್ ಕನ್ವರ್ಟ್ ಆಗುತ್ತೆ. ನಮ್ಮದು PP ಮತ್ತು TP ಮಟೀರಿಯಲ್ಲು ಅಥವಾ ನಮ್ಮದು ಫಿಲ್ಮ್ ಮಟೀರಿಯಲ್ ಇರ್ಬೋದು, ಲ್ಯಾಮಿನೇಟ್ಸ್. ಸೊ ಇದೆಲ್ಲ ಪಾಲಿಸ್ಟರ್ ಬೇಸ್ಡ್ ಇದಿರ್ತದೆ. ಎಲ್ಲ ಪೆಟ್ರೋಲಿಯಂ ಉತ್ಪನ್ನಗಳದ್ದು ಬೈ ಪ್ರಾಡಕ್ಟ್ಸ್ ಇವಲ್ಲ. ಸೊ ಕ್ರೂಡ್ ಆಯಿಲ್ ಸಪ್ಲೈ ಆಗಿದ್ದಕ್ಕೆ, ಕಡಿಮೆ ಆಗಿದ್ದಕ್ಕೆ, ಶಾರ್ಟೇಜ್ ಆಗಿದ್ದಕ್ಕೆ ಈ ಎಲ್ಲ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ದಾರೆ. ಸೊ ಇವೆಲ್ಲ ಏನಾಗಿದೆ, ನಮ್ಮ ಮೆಡಿಕಲ್ ಇಂಡಸ್ಟ್ರಿ ಇರ್ಬೋದು, ನಮ್ಮದು ಇಲ್ಲಿ ಕರ್ನಾಟಕದಲ್ಲಿ ರಕ್ಷಣಾ ಮೆಡಿಕಲ್ ಡಿವೈಸಲ್ಲಿ ಸಿರಿಂಜಸ್ನ ಉತ್ಪಾದನೆ ಮಾಡ್ತಾಯಿದ್ದೀವಿ. ಈಗ ಸಿರಿಂಜ್ ಉತ್ಪಾದನೆಗೆ ಬೇಕಾಗುವಂಥ PP ಮಟೀರಿಯಲ್ಲು ಮತ್ತು TP ಮಟೀರಿಯಲ್ ಶಾರ್ಟೇಜ್ ಆಗಿದೆ. ಸೊ ಹೀಗಾಗಿ ಉತ್ಪಾದನೆ ಕುಂಠಿತವಾಗಿದೆ, ಸ್ಲೋ ಆಗಿ ನಡೀತಾ ಇದೆ. ಎಕ್ಸ್ಪೆಕ್ಟೆಡ್ ಸೇಲ್ಸ್ ಇದು ಪ್ರೊಡಕ್ಷನ್ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಇದು ಅಭಾವ ಆಗ್ಬೋದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಈಗ ಯಾವೆಲ್ಲ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಬೇಕಾಗಿತ್ತಂತೆ, ರಾ ಮೆಟೀರಿಯಲ್ಸ್, ಸುಮಾರು ಎಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ, ಎಟ್ ಪ್ರೆಸೆಂಟ್ ಏನು ರಾ ಮೆಟೀರಿಯಲ್ಸ್ ಇಲ್ವಾ ಈಗ ಅಲ್ಲಿ? ಶರ್ಮಿತಾ, ಈಗೇನು ಹಿಂದಿನ ಸ್ಟಾಕ್ ಅಷ್ಟೇ ಇದೆ. ಅಂದರೆ ಈಗ ಹೊಸದಾಗಿ ಏನು ಅವ್ರಿಗೆ ಅವಶ್ಯಕತೆ ಇರುವಂತಹ ಕಚ್ಚಾ ಸಾಮಗ್ರಿ ಸಿಗ್ತಾ ಇಲ್ಲ. ಇದು ಏನಂದರೆ ಪೆಟ್ರೋಲಿಯಂ ಏನು ಉಪ ಉತ್ಪನ್ನಗಳಿಂದ ಒಂದು ಏನು TP ಇರ್ಬೋದು, PP ಇರ್ಬೋದು, ಈ ರೀತಿ ಒಂದು ಏನು ಕಚ್ಚಾ ಸಾಮಗ್ರಿ ಬರುತ್ತೆ. ಆ ಒಂದು ಕಚ್ಚಾ ಸಾಮಗ್ರಿ ಕೊರತೆನ ಈ ಒಂದು ಕಾರ್ಖಾನೆ ಎದುರಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಕರ್ನಾಟಕದ ಏಕೈಕ ಸಿರಿಂಜ್ ಉತ್ಪಾದನಾ ಕಾರ್ಖಾನೆ ಇದಾಗಿದೆ ಮತ್ತು ಜೊತೆಗೆ ದಕ್ಷಿಣ ಭಾರತದ ಅತಿ ದೊಡ್ಡ ಸಿರಿಂಜ್ ಉತ್ಪಾದನಾ ಕಾರ್ಖಾನೆ ಆಗಿರೋದ್ರಿಂದ ಇಲ್ಲಿ 200 ಕಾರ್ಮಿಕರು ಕೆಲಸ ಮಾಡ್ತಾರೆ. ಈಗ 3 ಶಿಫ್ಟ್ಗಳಲ್ಲಿ ಮೊದಲು ಕೆಲಸ ಮಾಡಲಾಗ್ತಾ ಇತ್ತು. ಈಗ ಏನು ಕಚ್ಚಾ ಸಾಮಗ್ರಿ ಕೊರತೆಯಿಂದಾಗಿ 1 ಶಿಫ್ಟ್ಗೆ ಇಳಿಸಲಾಗಿದೆ. ಅಂದರೆ 2 ಶಿಫ್ಟ್ ಮಾಡಲಾಗ್ತಾ ಇಲ್ಲ. ಇದು ಒಂದು ಕಚ್ಚಾ ಸಾಮಗ್ರಿ ಕೊರತೆಯಿಂದ ಸದ್ಯಕ್ಕೆ 1 ಶಿಫ್ಟ್ ಮಾತ್ರ ನಡೀತಾ ಇದೆ. ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದಲ್ಲಿ ಈ ಒಂದು ಉತ್ಪಾದನೆ ಸಹ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ. ಯಾಕಂದರೆ ಕಚ್ಚಾ ಸಾಮಗ್ರಿ ಇಲ್ಲಾಂದರೆ ಉತ್ಪಾದನೆ ಆಗಲ್ಲ. ಹಾಗಾಗಿ ಏನು ಅಲ್ಲೇನೋ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಏನಿತ್ತು, ಏನು ಕಚ್ಚಾ ಸಾಮಗ್ರಿ ಅಲ್ಲಿಂದ ಬಂದರೆ ಮಾತ್ರ ನಾವು ಮುಂದೆ ಏನಾದರೂ ತಯಾರಿಕೆ ಮಾಡ್ಬೋದು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಕಾರ್ಖಾನೆ ಮುಚ್ಚುವಂಥ ಭೀತಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆಸ್ಪತ್ರೆಗಳಿಗೆ ಅವಶ್ಯಕತೆ ಇರುವಂತಹ ಸಿರಿಂಜ್ಗಳ ಒಂದು ಅಲಭ್ಯತೆ ಖಂಡಿತವಾಗಿಯೂ ಕಾಡ್ತದೆ. ಆ ಸಂದರ್ಭದಲ್ಲಿ ಆಸ್ಪತ್ರೆಗಳ ಮೇಲೂ ಸಹ ಪರಿಣಾಮ ಬೀರುತ್ತೆ, ರೋಗಿಗಳಿಗೂ ಸಹ ಒಂದು ಪ್ರತಿಕೂಲ ಪರಿಣಾಮ ಆಗುತ್ತೆ. ಈ ನಿಟ್ಟಿನಲ್ಲಿ ಒಂದು ಕೇಂದ್ರ ಸರ್ಕಾರನೂ ಸಹ ಏನು ಒಂದಷ್ಟು ಕ್ರಮಗಳು ಕೈಗೊಳ್ಳಬೇಕಾಗಿದೆ ಅನ್ನೋ ಒಂದು ಮಾತು ಉದ್ಯಮಿಗಳದಾಗಿದೆ. ಒಟ್ಟಾರೆ ಏನು ಯುದ್ಧದ ಭೀತಿಯಿಂದಾಗಿ ಆಸ್ಪತ್ರೆಗಳ ಮೇಲೂ ಸಹ ಕಾರ್ಮೋಡ ಆವರಿಸಿದೆ ಅಂತ ಹೇಳ್ಬೋದು. ಶರ್ಮಿತಾ, ಶಿವರಾಮ್, ಈಗ ಒಂದ್ ದಿನಕ್ಕೆ 18 ಲಕ್ಷ ಏನೋ ಅವರು ಅಲ್ಲಿ ಸಿರಿಂಜ್ ನೀಡಲ್ ಎಲ್ಲ ತಯಾರು ಮಾಡ್ತಿದ್ರು ಹಿಂದೆ ಅಂತಿತ್ತು. ಸೊ ಇವಾಗ ಎಷ್ಟು ಅವರಿಗೆ ಉತ್ಪಾದನೆ ಮಾಡಕ್ ಸಾಧ್ಯವಾಗ್ತಿದೆಯಂತೆ? ಮತ್ತೀಗ ಆಸ್ಪತ್ರೆಗಳಿಂದ ಡಿಮ್ಯಾಂಡ್ ಜಾಸ್ತಿ ಆಗಿ ಇವರಿಂದ ಸಪ್ಲೈ ಹೋಗೋದು ಕಮ್ಮಿ ಏನಾದರೂ ಆಗ್ತಿದೆಯಾ, ಅಥವಾ ಫ್ಯೂಚರ್ ಅಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ತಿದಾರ? ಈಗ ಸದ್ಯಕ್ಕೆ ಈಗೇನು ಆಸ್ಪತ್ರೆಗಳಿಗೆ ಅವಶ್ಯಕತೆ ಇರುವಂತಹ ಒಂದಷ್ಟು ಉತ್ಪನ್ನಗಳನ್ನ, ಸಿರಿಂಜ್ಗಳನ್ನ ಕಳಿಸ್ಕೊಡ್ಲಾಗ್ತಾ ಇದೆ. ಇಲ್ಲಿ ಏನಂದ್ರೆ 25% ಅಂದರೆ ಈಗೇನು 100% ಏನು ಉತ್ಪಾದನೆ ಆಗ್ತಾ ಇತ್ತು ಅದರಲ್ಲಿ ಕೇವಲ
25% ಮಾತ್ರ ಉತ್ಪಾದನೆ ಆಗ್ತಾ ಇದೆ. ಇನ್ನೊಂದು ಏನಂದ್ರೆ ಒಂದೊಂದು ಬೆಳವಣಿಗೆ ಅಂದ್ರೆ ಈ ಯುದ್ಧದ ಕಾರಣದಿಂದಾಗಿ ಈಗೇನು ಕಚ್ಚಾ ಸಾಮಗ್ರಿಯ ಒಂದು ಮೊದಲೇನು ಸಿಗ್ತಾ ಇತ್ತು ಅದಕ್ಕಿಂತ ದುಪ್ಪಟ್ಟು ದರನೂ ಏರಿಕೆ ಆಗಿದೆ ಮತ್ತು ಡಾಲರ್ ಮೌಲ್ಯ ಹೆಚ್ಚಾಗಿರೋದ್ರಿಂದ ಅಂದ್ರೆ ಡಾಲರ್ದ ಬೆಲೆ ಹೆಚ್ಚಾಗಿರೋದ್ರಿಂದಾಗಿ ರೂಪಾಯಿ ಮೌಲ್ಯ ಕುಸಿದಿರೋದ್ರಿಂದಾಗಿ ಏನು 100 ರೂಪಾಯಿ ಸಿಗುವಂತ ವಸ್ತು 160 ರೂಪಾಯಿಗೆ ಸಿಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ 60% ದರ ಏರಿಕೆನೂ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ದರ ಏರಿಕೆ ಬಿಸಿಗೂ ಸಹ ತಟ್ಟಬಹುದು. ಜೊತೆಗೆ ಕಚ್ಚಾ ಸಾಮಗ್ರಿಯ ಕೊರತೆಯಿಂದಾಗಿ ಸಿರಿಂಜ್ ಉತ್ಪಾದನೆ ಮೇಲೆ ದುಷ್ಪರಿಣಾಮವಾಗಿ ಆಸ್ಪತ್ರೆಗಳ ಮೇಲೂ ಸಹ ನೇರವಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಶರ್ಮಿತಾ, ಈಗ ಒಂದು ಮೆಡಿಕಲ್ ಡಿವೈಸ್ ತುಂಬಾ ಇಂಪಾರ್ಟೆಂಟ್, ಇದು ನೀಡಲ್ ಸಿರಿಂಜ್. ಹಾಗಾಗಿ ಇವಾಗ 200 ಸಿಬ್ಬಂದಿ ಇದ್ದಾರೆ, ಅವ್ರಿಗೂ ಒಂದು ಆತಂಕ ಇರ್ಬೋದು, ಯುದ್ಧ ಹಿಂಗೆ ಕಂಟಿನ್ಯೂ ಆದ್ರೆ ನಮ್ ಕೆಲ್ಸಕ್ಕೆ ಏನಾದ್ರೂ ಕುತ್ತು ಬರುತ್ತಾ ಅಂತ ಹೇಳಿ ಆತಂಕದಲ್ಲಿ ಇದಾರ ಕಾರ್ಮಿಕರಲ್ಲಿ? ಖಂಡಿತ ಶರ್ಮಿತಾ, ಯಾಕಂದ್ರೆ ಈಗ 200 ನೌಕರರ ಪೈಕಿ ಕೇವಲ ಈಗ ಒಂದು 50 ಜನ ಮಾತ್ರ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ 150 ಜನ ಈಗ ಹೊರಗೆ ಉಳಿದಿದ್ದಾರೆ. ಇದೇ ರೀತಿಯ ಒಂದು ಪರಿಸ್ಥಿತಿ ಬಿಗಡಾಯಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಖಾನೆ ಮುಚ್ಚುವಂತ ಭೀತಿ ಎದುರಾಗುತ್ತೆ. ಯಾಕಂದ್ರೆ ಈಗ ಸದ್ಯಕ್ಕೆ ಏನು ಉತ್ಪಾದನೆಯಲ್ಲಿ ಕುಂಠಿತಗೊಂಡಿದೆ, ಅಂದ್ರೆ 25% ಮಾತ್ರ ಉತ್ಪಾದನೆ ಆಗ್ತಾ ಇದೆ, ಉಳಿದಂತೆ 75% ಉತ್ಪಾದನೆ ಆಗ್ತಾ ಇಲ್ಲ. ಮುಂದೆ ಇದೇ ಪರಿಸ್ಥಿತಿ ಕಂಟಿನ್ಯೂ ಆದಲ್ಲಿ ಯಾಕಂದ್ರೆ ಅವ್ರು ಸಂಬಳ ಕೊಡಬೇಕಾಗುತ್ತೆ, ಇಲ್ಲಿ ಕಚ್ಚಾ ಸಾಮಗ್ರಿನೇ ಇಲ್ಲದೆ ಇರೋದ್ರಿಂದಾಗಿ ಅವ್ರು ಕೆಲಸ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಅವ್ರಿಗೂ ಸಹ ನೌಕರಿ ಕಳ್ಕೊಳ್ಳುವಂತ ಭೀತಿ ಅಂತೂ ಇದೆ. ಹಾಗಾಗಿ ಈ ಒಂದು ಯುದ್ಧ ಆದಷ್ಟು ಬೇಗ ಮುಗಿಲ ಅನ್ನೋ ಒಂದು ಆಶಯದಲ್ಲಿ ಇಲ್ಲಿನ ಸಿಬ್ಬಂದಿನೂ ಸಹ ಇದ್ದಾರೆ. ಜೊತೆಗೆ ಉದ್ಯಮಿಗಳು ಸಹ ಕಾರ್ಖಾನೆ ಮಾಲೀಕರು ಸಹ ಏನಂದ್ರೆ ಆದಷ್ಟು ಬೇಗ ಇದ್ರ ಒಂದು ತಾರ್ಕಿಕ ಅಂತ್ಯ ಕಾಣಲಿ, ಈ ಒಂದು ಸುಸೂತ್ರವಾಗಿ ಕಾರ್ಖಾನೆ ಮುಂದುವರಿಲಿ ಅನ್ನೋ ಒಂದು ಆಶಯದಲ್ಲಿದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಈ ಸುದ್ದಿಯನ್ನ. ಥ್ಯಾಂಕ್ ಯು ಸೋ ಮಚ್ ಶಿವರಾಮ ಸುನೀಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ತುರ್ತಾಗಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಈ ಕಡೆ ಗಮನ ಕೊಡಬೇಕು ಅನ್ನೋದು ಉದ್ಯಮಿಗಳ ಒಂದು ಮಾತು, ಮನವಿ. ಕಾರಣ ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಡಿವೈಸ್ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿದಿನ ಸಿರಿಂಜ್ ಇರ್ಬೋದು, ನೀಡಲ್ ಇರ್ಬೋದು, ಬೇಕೇ ಬೇಕಾಗುತ್ತೆ. ಮತ್ತೆ ಅದನ್ನ ಪುನರ್ಬಳಕೆ ಮಾಡೋಕ್ಕಾಗಲ್ಲ, ಒಂದ್ಸತಿ ಯೂಸ್ ಮಾಡಿದ್ದನ್ನ ಮಾಡೋಕ್ಕಾಗಲ್ಲ, ಫ್ರೆಶ್ ಆಗಿ ಯೂಸ್ ಮಾಡಬೇಕು. ಹಾಗಾಗಿ ಈ ಪ್ರಾಡಕ್ಟ್ ತುಂಬಾ ಇಂಪಾರ್ಟೆಂಟ್. ಈ ನಿಟ್ಟಿನಲ್ಲಿ ಒಂದಿಷ್ಟು ಕಚ್ಚಾ ಸಾಮಗ್ರಿಗಳು ಬೇಕು, ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಬೇಕು. ಫ್ಯೂಚರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಉದ್ಯಮಿಗಳು ಹೇಳ್ತಾ ಇದ್ದಾರೆ. ಸುದ್ದಿಯ ಫಾಲೋ ಅಪ್ ಆಗುತ್ತೆ, ಮತ್ತೆ ಸರ್ಕಾರನೂ ಈ ಬಗ್ಗೆ ತುರ್ತಾಗಿ ಗಮನ ಹರಿಸಬೇಕು.